ಬಿಗಿನ್ಸ್ 20 ತಂಡ, 100 ಸ್ಟಾರ್ ಪ್ಲೇಯರ್ಸ್, 1 ಕಿರೀಟ. ವಿಶ್ವಕಪ್ ಮಹಾಯುದ್ಧಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಷ್ಟು ದಿನ IPL ಮೂಡ್ನಲ್ಲಿದ್ದ ಕ್ರಿಕೆಟ್ ಫ್ಯಾನ್ಸ್ ಇದೀಗ ವರ್ಲ್ಡ್ ಕಪ್ ಫೈಟ್ ನೋಡೋಕೆ ಕಾತರದಿಂದ ಕಾಯ್ತಿದ್ದಾರೆ. ಜೂನ್ 2ರಿಂದ ಪ್ರಾರಂಭವಾಗಲಿರುವ ಈ ಮೆಗಾ ಬ್ಯಾಟಲ್ನಲ್ಲಿ ಟೀಮ್ ಇಂಡಿಯಾ ಮೇಲೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಟೂರ್ನಿ ಆರಂಭಕ್ಕೂ ಮುನ್ನ ಅಂದರೆ ಜೂನ್ 1ರಂದು ಭಾರತ ತನ್ನ ಏಕೈಕ ಅಭ್ಯಾಸ ಪಂದ್ಯ ಆಡಲಿದೆ. ಬಟ್ ಟೀಮ್ ಇಂಡಿಯಾದ ಈ ಫಸ್ಟ್ ಮ್ಯಾಚ್ನಲ್ಲೇ ವಿರಾಟ್ ಕೊಹ್ಲಿ ಹೊರಗೆ ಉಳಿಯಲಿದ್ದಾರೆ. ಅಷ್ಟಕ್ಕೂ ಕೊಹ್ಲಿ ಯಾಕೆ ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಮಿಸ್ ಮಾಡಿಕೊಳ್ತಿದ್ದಾರೆ? ಇದರಿಂದ ಟೀಮ್ ಮೇಲೆ ಆಗುವ ಎಫೆಕ್ಟ್ ಏನು? ರೋಹಿತ್ ಶರ್ಮಾಗೆ ಇರೋ ಟೆನ್ಷನ್ ಏನು? ಕೋಚ್ ದ್ರಾವಿಡ್ ಮಾಡಿರುವ ಹೊಸ ಸ್ಟ್ರಾಟಜಿ ಹೇಗಿದೆ ಎಲ್ಲವನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ 2007ರಲ್ಲಿ T20 ವಿಶ್ವಕಪ್ ಗೆದ್ದ ಬಳಿಕ ಮತ್ತೆ ಚಾಂಪಿಯನ್ ಆಗಿಲ್ಲ. ಅಲ್ಲದೆ 2013ರ ಬಳಿಕ ಒಂದೇ ಒಂದು ICC ಟ್ರೋಫಿಯನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಕಳೆದ ವರ್ಷ ICC ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ವರೆಗೂ ಹೋಗಿ ಕೊನೆಗೆ ರನ್ನರ್ ಅಪ್ ಆಗುವ ಮೂಲಕ ಕೋಟ್ಯಂತರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು. ಹೀಗಾಗಿ ಈ ವರ್ಷನಾದರೂ T20 ವಿಶ್ವಕಪ್ ಗೆಲ್ಲುವ ಮೂಲಕ ಟ್ರೋಫಿ ಬರ ನೀಗಿಸಿಕೊಳ್ಳೋಕೆ ಟೀಮ್ ಇಂಡಿಯಾ ಆಟಗಾರರು ಭರ್ಜರಿಯಾಗಿ ಪ್ರಾಕ್ಟೀಸ್ನಲ್ಲಿ ತೊಡಗಿದ್ದಾರೆ. ಆದರೆ ಬಾಂಗ್ಲಾದೇಶ ವಿರುದ್ಧ ಏಕೈಕ ಪ್ರಾಕ್ಟೀಸ್ ಮ್ಯಾಚ್ಗೆ ರನ್ ಮಿಷನ್ ವಿರಾಟ್ ಕೊಹ್ಲಿ ಆಡಲ್ಲ ಅನ್ನೋದೇ ಟೆನ್ಷನ್ಗೆ ಕಾರಣವಾಗಿದೆ. ಅರೆ, ಇದೊಂದು ಅಭ್ಯಾಸ ಪಂದ್ಯ, ಏನಂತ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಕೊಹ್ಲಿ ಅಲಭ್ಯತೆ ಇಡೀ ತಂಡದ ಮೇಲೆಯೇ ಪರಿಣಾಮ ಬೀರಲಿದೆ. ಕಳೆದ 2 ತಿಂಗಳಿಂದ IPLನಲ್ಲೇ ಬ್ಯುಸಿಯಾಗಿದ್ದ ಆಟಗಾರರು ಲಾಸ್ಟ್ ವೀಕ್ ಅಷ್ಟೇ ನ್ಯೂಯಾರ್ಕ್ಗೆ ವಿಮಾನ ಹತ್ತಿದ್ರು. ಕೆಲ ಆಟಗಾರರು ಇತ್ತೀಚೆಗೆ ತಂಡವನ್ನು ಸೇರ್ಕೊಂಡಿದ್ದಾರೆ. ಅಲ್ಲಿನ ಪಿಚ್, ಹವಾಮಾನಕ್ಕೆ ಹೊಂದಿಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗ್ತಿದೆ. ಇದ್ರ ನಡುವೆ ಟೀಮ್ ಇಂಡಿಯಾಗೆ ಇರೋದು ಒಂದೇ ಒಂದು ಅಭ್ಯಾಸ ಪಂದ್ಯ. ವಿರಾಟ್ ಕೊಹ್ಲಿ ಮೇ 30ರಂದು ನ್ಯೂಯಾರ್ಕ್ಗೆ ತೆರಳಿದ್ದು ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಆದರೆ ಬಾಂಗ್ಲಾದೇಶ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಕಣಕ್ಕಿಳಿಯೋದು ಅನುಮಾನ ಎನ್ನಲಾಗ್ತಿದೆ. ಯಾಕಂದ್ರೆ ಪಂದ್ಯಕ್ಕೂ ಮುನ್ನಾ ದಿನ ಬಂದಿರುವ ಕೊಹ್ಲಿಗೆ ವಿಶ್ರಾಂತಿ ನೀಡಬಹುದು. ಹಾಗೇನಾದ್ರೂ ವಿರಾಟ್ ಪಂದ್ಯದಿಂದ ಹೊರಗುಳಿದ್ರೆ ಇಡೀ ಟೀಮ್ಗೆ ಹೊಡೆತ ಬೀಳಿದೆ. ಯಾಕಂದ್ರೆ ಕೊಹ್ಲಿ ಒಬ್ಬ ಅನುಭವಿ ಆಟಗಾರ. ಅವರಿಂದ ಯಂಗ್ ಪ್ಲೇಯರ್ಸ್ ಕಲಿಯೋದು ತುಂಬಾನೇ ಇದೆ. ಕೊನೆ ಗಳಿಗೆಯಲ್ಲಿ ಕೊಹ್ಲಿ ಟೀಮ್ ಸೇರಿಕೊಂಡಿರೋದ್ರಿಂದ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಳ್ಳೋಕೆ ಚಾನ್ಸ್ ಸಿಕ್ಕಿಲ್ಲ. ಮತ್ತೊಂದು ಕಡೆ ಅಭ್ಯಾಸ ಪಂದ್ಯವನ್ನು ಮಿಸ್ ಮಾಡಿಕೊಂಡ್ರೆ ಕೊಹ್ಲಿಗೆ ಮುಂದಿನ ಪಂದ್ಯದಲ್ಲಿ ಅಭ್ಯಾಸವಿಲ್ಲದೆ ಗ್ರೌಂಡ್ಗೆ ಇಳಿಬೇಕು. ಇಂಥ ಟೈಮಲ್ಲಿ ಪಿಚ್ ಬಗ್ಗೆ ಕ್ಲಾರಿಟಿ ಇಲ್ಲದೆ ಬ್ಯಾಟ್ ಬೀಸೋದು ಕಷ್ಟವಾಗಲಿದೆ. ಮತ್ತೊಂದು ಕಡೆ ವಿಶ್ವಕಪ್ ಗೆಲ್ಲೋಕೆ ಟೀಮ್ ಇಂಡಿಯಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ದಾರೆ. ಅದೇನಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ RCB ಪರ ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ರು. ಆದರೆ ಟೀಮ್ ಇಂಡಿಯಾ ಪರ ಆಡುವಾಗ ಕೊಹ್ಲಿ 1 ಡೌನ್ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. IPL ಫಾರ್ಮುಲಾವನ್ನೇ ವಿಶ್ವಕಪ್ಗೂ ಬಳಸೋಕೆ ದ್ರಾವಿಡ್ ಮೆಗಾ ಪ್ಲಾನ್ ಮಾಡಿದ್ದಾರೆ. ಕೊಹ್ಲಿಯನ್ನ ಓಪನರ್ ಆಗಿ ಆಡಿಸಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಗ್ರೂಪ್ ಹಂತದ ಪಂದ್ಯಗಳಲ್ಲಿ ಕೊಹ್ಲಿಯನ್ನ ಆರಂಭಿಕರಾಗಿ ಪರೀಕ್ಷಿಸುವ ಸಾಧ್ಯತೆ ಇದೆ. ಇಲ್ಲಿ ಪ್ಲಾನ್ ಓಕೆ ಆದ್ರೆ ಅದೇ ಆರ್ಡರ್ನಲ್ಲಿ ಕಂಟಿನ್ಯೂ ಮಾಡಲಾಗುತ್ತೆ. ಅಕಸ್ಮಾತ್ ಪ್ಲಾನ್ ಫೇಲ್ ಆಯಿತು ಅಂತಾನೆ ಇಟ್ಕೊಂಡ್ರೆ ಮುಂದಿನ ಪಂದ್ಯಗಳಲ್ಲಿ ಅದನ್ನ ಬದಲಾವಣೆ ಮಾಡ್ಬೇಕನ್ನೋದನ್ನ ಡಿಸೈಡ್ ಮಾಡ್ತಾರೆ. ರಾಹುಲ್ ದ್ರಾವಿಡ್ ಅವರು ಕೊಹ್ಲಿ ವಿಚಾರದಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬರೋಕೆ ಕಾರಣ IPLನಲ್ಲಿ ಅವರ ಪ್ರದರ್ಶನ. RCB ಪರ ಓಪನರ್ ಆಗಿ ಕಣಕ್ಕಿಳಿತಾ ಇದ್ದ ಕೊಹ್ಲಿ 15 ಇನ್ನಿಂಗ್ಸ್ಗಳಲ್ಲಿ 741 ರನ್ ಬಾರಿಸಿದ್ರು. ಆದರೆ ರೋಹಿತ್ ಶರ್ಮಾ ಮಾತ್ರ ಈ ಬಾರಿ IPLನಲ್ಲಿ ಅಷ್ಟೇನು ಫಾರ್ಮ್ನಲ್ಲಿ ಇದ್ದಂತೆ ಕಾಣಲಿಲ್ಲ. ಹೀಗಿದ್ರು T20 ವಿಶ್ವಕಪ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡೋ ನಿರೀಕ್ಷೆ ಇದ್ದೇ ಇದೆ. ಪ್ಲಾನ್ ಏನೋ ಓಕೆ, ಬಟ್ ಇದು ಹೊಸ ಚಾಲೆಂಜ್ ಕೂಡ ಆಗಲಿದೆ. ರೋಹಿತ್ ಶರ್ಮಾ ಜೊತೆಯಲ್ಲಿ ಕೊಹ್ಲಿ ಆರಂಭಿಕರಾಗಿ ಕಣಕ್ಕಿಳಿದ್ರೆ ಸಂಜು ಸ್ಯಾಮ್ಸನ್ ಹಾಗೂ ರಿಷಬ್ ಪಂತ್ ಇಬ್ಬರು ಕೂಡ ತಂಡದಲ್ಲಿ ಆಡುವ ಸಾಧ್ಯತೆ ಇದೆ. ಆದರೆ ಕೊಹ್ಲಿ ಓಪನರ್ ಆದ್ರೆ ಯಶಸ್ವಿ ಜೈಸ್ವಾಲ್ ಬೆಂಚ್ಗೆ ಸೀಮಿತವಾದರೂ ಅಚ್ಚರಿ ಇಲ್ಲ. ಟೀಮ್ ಇಂಡಿಯಾದಲ್ಲಿ ಬಲಿಷ್ಠ ಆಟಗಾರರು ಇದ್ರೂ ಕೂಡ ಅಲ್ಲಿನ ಪಿಚ್ದೇ ದೊಡ್ಡ ಟೆನ್ಷನ್ ಇದೆ. ಈ ಬಗ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಆತಂಕವನ್ನ ಹೇಳಿಕೊಂಡಿದ್ದಾರೆ. ಭಾರತವು ನ್ಯೂಯಾರ್ಕ್ನ ನಸ್ ಕೌಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ T20 ವಿಶ್ವಕಪ್ನ ಆರಂಭಿಕ ಪಂದ್ಯಗಳನ್ನು ಆಡಬೇಕಿದೆ. ಜೂನ್ 5ರಂದು ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೂ ಮೊದಲು ತಮ್ಮ ತಂಡ ಪಿಚ್ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಬೇಕು. ಶನಿವಾರ ಕೂಡ ಇದೇ ಮೈದಾನದಲ್ಲಿ ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡ ಅಭ್ಯಾಸ ಪಂದ್ಯವನ್ನು ಆಡಬೇಕಿದೆ. T20 ವಿಶ್ವಕಪ್ಗೂ ಮುನ್ನ ಭಾರತ ಆಡ್ತಾ ಇರೋ ಏಕೈಕ ಅಭ್ಯಾಸ ಪಂದ್ಯ ಇದು. ಆಟಗಾರರಿಗೆ ಮತ್ತೊಂದು ಮೇನ್ ಚಾಲೆಂಜ್ ಅಂದರೆ ಪಂದ್ಯ ಸ್ಟಾರ್ಟ್ ಆಗುವುದು ಅಲ್ಲಿನ ಕಾಲಮಾನ ಬೆಳಗ್ಗೆ 10:30ಕ್ಕೆ. IPLನಲ್ಲಿ ಮಧ್ಯಾಹ್ನ ಹಾಗೆ ರಾತ್ರಿ ಪಂದ್ಯಗಳನ್ನು ಆಡಿದ ಭಾರತೀಯ ಆಟಗಾರರು ಈಗ ಹಗಲು ಪಂದ್ಯಗಳಿಗೆ ಒಗ್ಗಿಕೊಳ್ಬೇಕಾಗಿದೆ. ಅಲ್ಲದೆ ಭಾರತ ತಂಡ ಟ್ರೈನಿಂಗ್ ಒಂದು ಕಡೆ ನಡೆಸ್ತಾ ಇದ್ರೆ ಅಭ್ಯಾಸವನ್ನ ಬೇರೆ ಕಡೆ ಮಾಡ್ತಾ ಇದೆ. ಅಧಿಕೃತವಾಗಿ ಕ್ಯಾಂಟಿಯಾಗ್ ಪಾರ್ಕ್ನಲ್ಲಿ ಟ್ರೈನಿಂಗ್ ಸೌಲಭ್ಯ ಇದೆ, ಆದರೆ ಅಭ್ಯಾಸಕ್ಕಾಗಿ ಬೇರೆ ಕಡೆ ಹೋಗಬೇಕು. ಇದರಿಂದಾಗಿ ಸಾಕಷ್ಟು ಸಮಯ ವ್ಯರ್ಥವಾಗ್ತಾ ಇದೆ. ಇನ್ನು ಪಂದ್ಯ ನಡೆಯುವ ನಸ್ಸೋ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಅಭ್ಯಾಸಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕೇವಲ ಪಂದ್ಯಗಳು ಮಾತ್ರ ನಡೆಸಲಾಗುತ್ತೆ. ಈ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ಆಟಗಾರರು ಪ್ರದರ್ಶನ ನೀಡಬೇಕು. ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನ ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ. ಐರ್ಲೆಂಡ್ ವಿರುದ್ಧ ಭಾರತದ ಪ್ರದರ್ಶನ ಅತ್ಯುತ್ತಮವಾಗೇ ಇದೆ. ಈವರೆಗಿನ ಭಾರತ ಮತ್ತು ಐರ್ಲೆಂಡ್ ನಡುವಿನ ಹಣಾಹಣಿಯಲ್ಲಿ ಭಾರತ ತಂಡವೇ ಮೇಲುಗೈ ಸಾಧಿಸಿದೆ. ಭಾರತ ತಂಡ ತನ್ನ ಎಲ್ಲಾ 4 ಗುಂಪು ಹಂತದ ಪಂದ್ಯಗಳನ್ನು ಅಮೆರಿಕದಲ್ಲಿ ಆಡಿದೆ. ಟೀಮ್ ಇಂಡಿಯಾ ಲೀಗ್ ಹಂತದಲ್ಲಿ ಭಾರತೀಯ ಕಾಲಮಾನ
ರಾತ್ರಿ 8 ಗಂಟೆಗೆ ಪಂದ್ಯಗಳು ಆರಂಭವಾಗಲಿವೆ. 9ನೇ ಆವೃತ್ತಿಯ ಟಿ20 ವಿಶ್ವಕಪ್ ಅನ್ನು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಜಂಟಿಯಾಗಿ ಆಯೋಜನೆ ಮಾಡಿವೆ. ಲೀಗ್ ಹಂತದ ಪಂದ್ಯಗಳ ಬಳಿಕ ಭಾರತ ತಂಡ ವೆಸ್ಟ್ ಇಂಡೀಸ್ಗೆ ಪ್ರಯಾಣ ಬೆಳೆಸಲಿದೆ. ಎನಿವೆ, ಜೂನ್ 1ರಂದು ಅಭ್ಯಾಸ ಪಂದ್ಯದ ಮೂಲಕ ವಿಶ್ವಕಪ್ ಬ್ಯಾಟಲ್ಗೆ ಇಳಿತಾ ಇರೋ ಭಾರತ ಗೆದ್ದು ಬರಲಿ. ಏಕದಿನ ವಿಶ್ವಕಪ್ನಲ್ಲಿ ಮಿಸ್ ಮಾಡಿಕೊಂಡ ಟ್ರೋಫಿ ಟಿ20 ವಿಶ್ವಕಪ್ ಕದನದಲ್ಲಿ ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ನಮಸ್ಕಾರ.